ವಿಡಿಯೋದಾಗ ಹೇಳ್ದಂಗೆ ಪಂಚಮಿ ಹಬ್ಬಕ್ಕೆ ನೆಕ್ಸ್ಟ್ ಉಂಡಿ ರೆಸಿಪಿ ಅದು ತೋರ್ಸಾತೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನೆಕ್ಸ್ಟ್ ಉಂಡಿ ರೆಸಿಪಿ ರವದ ಉಂಡಿ ರೆಸಿಪಿ ತೋರ್ಸಾತೀನಿ. ರವದ ಉಂಡಿ ಸಕ್ಕರೆ ಪಾಕದಿಂದನೂ ಮಾಡ್ಬೋದು, ಪಾಕ ಇರ್ಲಾರ್ದನೂ ಮಾಡ್ಬೋದು. ನಾವು ಇವತ್ತಿಲ್ಲಿ ಸಕ್ಕರೆ ಪಾಕದಿಂದ ರವದ ಉಂಡಿ ಹೆಂಗೆ ಮಾಡೋದು ಅಂತ ತೋರ್ಸಾತೀನಿ. ಬರ್ರಿ ಸ್ಟಾರ್ಟ್ ಮಾಡೋಣ. ಈ ರವದ ಉಂಡಿ ಮಾಡೋಕ್ಕೂ ಅಷ್ಟೇ ರೀ, ಭಾಳ ಐಟಮ್ಸ್ ಏನೂ ಬೇಕಾಗಿಲ್ಲ. ರವೆ, ಸಕ್ಕರೆ, ಸ್ವಲ್ಪ ತುಪ್ಪ ಇದ್ರೆ ಸಾಕು. ರವದ ಉಂಡಿ ಸಾಫ್ಟಾಗಿ ಬರಬೇಕು. ಉಂಡಿ ಮಾಡೋ ಮುಂದೆ ಏನಾದರೂ ಪಾಕದೇನಾರ ಗಟ್ಟಿ ಆತಂದ್ರೆ ಏನು ಮಾಡ್ಬೇಕಂತೆಲ್ಲ ಹೇಳ್ತೀನಿ. ಅದಕ್ಕೆ ವಿಡಿಯೋ ಎಲ್ಲ ಸ್ಕಿಪ್ ಮಾಡಲಾರ್ದ ಕಂಪ್ಲೀಟಾಗಿ ನೋಡಿರಿ. 2 ಚಮಚ ತುಪ್ಪ ಹಾಕಿ ಅದಕ್ಕೆ ಉಪ್ಪಿಟ್ಟಿನ ರವೆ ಇಲ್ಲ ಬಾಂಬೆ ರವೆ ಅಂತಾರಲ್ಲ ಅದನ್ನು ಒಂದು ಬಟ್ಲ ಹಾಕೊಳತ್ತೀನಿ. ಇಲ್ಲ ಚಿರೋಟಿ ರವೆ ಆದರೂ ತೊಗೋಬೋದು. ಆದಷ್ಟು ಈ ಸ್ವೀಟ್ ರೆಸಿಪಿ ಪಾಕ ಮಾಡೋದು ಮತ್ತು ಹುರ್ಕೊಳ್ಳೋದು ಏನಾರ ಇದ್ದಾಗ ದಪ್ಪ ತಡೆ ಇರೋ ಪಾತ್ರೆ ತೊಗೋಬೇಕು. ಅಂದ್ರೆ ಅವಾಗ ತಳ ಜಲ್ದಿ ಹತ್ಕೊಳ್ಳೋದು ಇಲ್ಲ, ಹೊತ್ತೋದು ಇಲ್ಲ. ರವೆ ಉದ್ರಾಗಿಂದ ಇನ್ನೊಂದು 2 ಚಮಚ ತುಪ್ಪ ಹಾಕಿ ರವದ ಕಲರ್ ಲೈಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಲೋ ಫ್ಲೇಮ್ನಾಗ ಇಟ್ಕೊಂಡು ಹುರ್ಕೋಬೇಕ್ರಿ. ರವೆ ಎಷ್ಟು ಚಲೋ ಹುರ್ಕೋತೇವಲ್ರಿ ಉಂಡಿನೂ ಅಷ್ಟು ಟೇಸ್ಟಾಗಿ ಬರ್ತಾವ್ರಿ. ರವೆ ಹುರಿದಿದ್ದು ಯಾವಾಗ ಕರೆಕ್ಟ್ ಆಗ್ಯದ ಅಂತ ಗೊತ್ತಾಗಬೇಕಂತಂದ್ರೆ ರವೆ ಹುರಿದಾಗ ಅದ್ರದ್ದು ಘಮ ತುಪ್ಪದಾಗ ಹಾಕಿ ಹುರಿದಿರ್ತೇವಲ್ಲ ಮನೆ ತುಂಬ ಘಮ ಘಮ ಅಂತ ಸ್ಮೆಲ್ ಬರ್ತಿರ್ತದೆ. ಮತ್ತು ಕಲರು ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರ್ತದೆ. ಆವಾಗ ರವೆ ಕರೆಕ್ಟಾಗಿ ಹುರಿತದಂತ ಅರ್ಥ. ಈ ರವದ ಉಂಡಿಗೆ ರವೆ ಹುರಿಬೇಕಾದ್ರೆ ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿ ಹುರಿದ್ರೆ ಉಂಡಿ ಇನ್ನೂ ಚಲೋ ಬರ್ತಾವೆ. ಹಂಗಂತೇಳಿ ಜಾಸ್ತಿ ಹಾಕೋದಲ್ಲ, ಇಲ್ಲಿ ನಾ ಹೇಳಿದ್ಕಿನ್ನ ಇನ್ನೊಂದು 2 ಚಮಚ ತುಪ್ಪ ಜಾಸ್ತಿ ಹಾಕ್ಕೊಂಡು ಹುರ್ಕೋಬೋದು. ಯಾರ್ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಾರ್ದ ಹಂಗೆ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ರವೆ ಈ ಥರ ಲೈಟ್ ಬ್ರೌನ್ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡು ಒಂದು ಪ್ಲೇಟ್ನಾಗ ಹಾಕಿ ಆರಕ್ಕೆ ಬಿಡಬೇಕು. ನೆಕ್ಸ್ಟ್ ಸಕ್ಕರೆ ಪಾಕದು ಮಾಡ್ಕೊಳ್ಳೋಣ್ರಿ. ಯಾವ ಬಟ್ಲಲ್ಲೇ ರವೆ ತೊಗೊಂಡಿರ್ತಿರಲ್ಲ ಅದೇ ಬಟ್ಲಲ್ಲೇ ಸಕ್ಕರೆ ತೊಗೊಳತ್ತೀನಿ. ಇಲ್ಲಿ 1 ಕಪ್ ರವಕ್ಕೆ 1 ಕಪ್ ಸಕ್ಕರೆ ಹಾಕ್ಕೊಳತ್ತೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು. ಇದು 1 ಕಪ್ ಕರೆಕ್ಟ್ ಐತಿ. ಇಲ್ಲ ಸ್ವಲ್ಪ ಕಡಿಮೆ ಇರಲಿ ಅಂತ ಒಂದು 3/4 ಬಟ್ಲ ಸಕ್ಕರೆ ಆದರೂ ಹಾಕೋಬೋದು. ನೀರನ್ನು ಜಸ್ಟ್ ಸಕ್ಕರೆ ತೊಯ್ಯೋಸ್ ಅಷ್ಟೇ ಹಾಕ್ಕೋಬೇಕು. ಒಂದು ಕಪ್ ಸಕ್ಕರೆಗೆ ಇಲ್ಲ ಒಂದು 1/4 ಕಪ್ ನೀರು ಹಾಕ್ಕೊಂಡೇನು ಅಷ್ಟೆ. ನೀರು ಜಾಸ್ತಿ ಹಾಕ್ಕೊಂಡ್ರೆ ಪಾಕ ಬರೋದು ಲೇಟ್ ಆಗುತ್ತೆ. ಸಕ್ಕರೆ ಕರ್ಗೋತನ ಉರಿ ಜೋರಿಟ್ಟು ಸಕ್ಕರೆ ಕರ್ಗಿಂದ ಲೋ ಟು ಮೀಡಿಯಮ್ ಫ್ಲೇಮ್ನಾಗಿಟ್ಟು ಪಾಕ ಅದು ಮಾಡ್ಕೋಬೇಕು. ಸಕ್ಕರೆ ಕರ್ಗಿಂದ ಬೇಕಾದ್ರೆ ನೀವು ಏಲಕ್ಕಿ ಪುಡಿನೂ ಟೇಸ್ಟಿಗೆ ಹಾಕೋಬೋದು. ಪಾಕ ಬರೋಕ್ಕೆ ಸ್ಟಾರ್ಟ್ ಆದಾಗ ಹಿಂಗೆ ಗುಳ್ಗುಳ್ಳಿ ಅದು ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಪಾಕ ಹಾಕೋದಿಲ್ಲ ಅಂತ ಚೆಕ್ ಮಾಡೋಕ್ಕೆ ಹಿಂಗೆ ಕೈಯಾಗ ಹಿಡಿದು ನೋಡ್ಬೇಕು. ಬಿಸಿ ಇರುತ್ತೆ, ಸ್ವಲ್ಪ ನೋಡ್ಕೊಂಡು ಮಾಡಬೇಕು. ಫುಲ್ ಒಂದೇಳಿ ಪಾಕನೂ ಬೇಡ, ಹಿಂಗೆ ಅಂಟಂಟು ಬಂದರೆ ಸಾಕು, ಗ್ಯಾಸ್ ಆಫ್ ಮಾಡಿ. ಭಾಳ ಏರ್ ಪಾಕನೂ ಆದರೆ ಉಂಡಿ ಗಟ್ಟಿ ಆಗ್ತಾವೆ. ಹಿಂಗೆ ಸ್ವಲ್ಪ ಅಂಟಂಟು ಬರೋನ್ನ ಕೈಗೆ ನೀರು ಅನಿಸಿದ್ರೆ ಸಾಕು. ಆವಾಗ ಗ್ಯಾಸ್ ಆಫ್ ಮಾಡಿ ಹುರಿದಿಟ್ಕೊಂಡಿರೋ ರವೆ ಹಾಕಿ ಚೊಲತ್ನಾಗ ಮಿಕ್ಸ್ ಮಾಡಬೇಕು. ಪಾಕದ ಜೊತೆ ಎಲ್ಲ ರವನು ಚಲೋತ್ನಾಗ ಕಲಸಿದ ಮ್ಯಾಗ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಇಡಬೇಕು ಒಂದು ಅರ್ಧ ತಾಸು ತನಕ. ನೀವು ಪಾಕ ಏನಾರು ಏರ್ ತೊಗೊಂಡಿದ್ರೆ ಒಂದು 10-15 ನಿಮಿಷ ಬಿಟ್ಟರೆ ಸಾಕು. ಭಾಳ ಇಳಿನೂ ತೊಗೊಂಡಿದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತದೆ. ಅದಕ್ಕೆ ಪ್ಲೇಟ್ ಮುಚ್ಚಿಂದ ಅವಾಗ ಸ್ವಲ್ಪ ತೆಗೆದು ಕೈಯಾಡಿಸಿ ನೋಡ್ಬೇಕು. ಹಿಂಗೆ ಕಲ್ಸಕ್ಕೆ ಬರಂಗಿರ್ಬೇಕು, ಗಟ್ಟಿ ಆಗಬಾರ್ದು. ಗಟ್ಟಿ ಆಗಿ ಬರತ್ತದ ಅನ್ನಿಸ್ದಾಗ ಆವಾಗ ಉಂಡಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೇಕು. ಒಂದು ಅರ್ಧ ತಾಸು ಆಗಿಂದ ರವೆ ಎಲ್ಲ ಹಿಂಗೆ ಪಾಕದ ಜೊತೆ ಮಿಕ್ಸಾಗಿ ಹಿಂಗಾಗಿರ್ತದೆ. ಆವಾಗ ರವಾನೂ ಆರಿರ್ತದೆ. ಇವಾಗ ಉಂಡಿ ಕಟ್ಟಕ್ಕೆ ಕರೆಕ್ಟ್ ಹದ ಇರುತ್ತೆ. ನಿಮ್ಗೆ ಉಂಡಿ ಯಾವ ಸೈಜ್ ಬೇಕೋ ಅಷ್ಟು ರವೆ ತೊಗೊಂಡು ಇದನ್ನು ಉಂಡಿ ಕಟ್ಟಬೇಕು. ನಿಮಗೆ ಇದಕ್ಕೆ ಡ್ರೈ ಫ್ರೂಟ್ಸ್ ಬೇಕಂತಂದ್ರೂ ರವಾದ ಪ್ಲೇಟ್ ಮುಚ್ಚಿಡ್ತಿರ್ತೇವಲ್ಲ ಅವಾಗ ತುಪ್ಪದಾಗ ಹುರಿದಿರೋ ಡ್ರೈ ಫ್ರೂಟ್ಸ್ ಹಾಕಿ ಕಲಸಿ ಮುಚ್ಚಿ ಇಡಬೇಕು. ಇಲ್ಲ ಮ್ಯಾಗ ಹಿಂಗೆ ಉಂಡಿ ಕಟ್ಟಿ ಮ್ಯಾಗನು ಇಡ್ತೇನಂತಂದ್ರೆ ಅವಾಗೂ ಡ್ರೈ ಫ್ರೂಟ್ಸ್ ಹಾಕ್ಬೋದು. ಇದಕ್ಕೆ ರವದ ಉಂಡಿ ಸಾಫ್ಟಾಗಿ ಬರಬೇಕು, ಗಟ್ಟಿ ಆಗಬಾರ್ದಪ್ಪ ಅಂತಂದರೆ ರವೆ ಹುರಿಬೇಕಾದ್ರೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಂಡು ಹುರಿಬೇಕು. ಪಾಕದಾಗ ರವೆ ಕಲಸಿ ಮುಚ್ಚಿಟ್ಟಾಗ ಅದೇನಾರು ಗಟ್ಟಿ ಆಗಿತ್ತಪ್ಪ ಅಂತಂದ್ರೆ ಅದಕ್ಕೊಂದು 4-5 ಚಮಚ ಬಿಸಿ ಹಾಲು ಹಾಕಿ ಗ್ಯಾಸ್ ಮ್ಯಾಗ ಇಟ್ಟು 1-2 ನಿಮಿಷ ಬಿಸಿ ಮಾಡಿ ಸ್ವಲ್ಪ ತಣ್ಣಗಾಗನ ಉಂಡಿ ಕಟ್ಟಿದ್ರೆ ಉಂಡಿ ಚಲೋತ್ನಾಗ ಮೆತ್ತಗೆ ಬರ್ತಾವೆ. ತಂಬಿಟ್ಟು, ಶೇಂಗಾ ಉಂಡಿ, ಹಲಸಿನ ಬೀಜದ ಉಂಡಿ, ಚುರ್ಮರಿ ಉಂಡಿ ಈ ಥರ ಉಂಡಿ ರೆಸಿಪೀಸ್ ಎಲ್ಲ ನನ್ನ ಚಾನಲ್ನಾಗ ಅದಾವ. ಯಾರ ನೋಡಿಲ್ಲ ಅಂದ್ರೆ ಚಾನಲ್ಗೆ ಹೋಗಿ ವೀಡಿಯೋಸ್ ಎಲ್ಲ ಒಂದ್ಸತಿ ನೋಡಿಕೊಂಡು ಬರ್ರಿ. ಈ ರವದ ಉಂಡಿನ ಚಿರೋಟಿ ರವೆ ಇಲ್ಲ ಬಾಂಬೆ ರವದಿಂದನೂ ಮಾಡ್ಬೋದು. ಕಡಿಮೆ ಪದಾರ್ಥ ಬಳಸಿ ಸಾಫ್ಟಾಗಿ ರವದ ಉಂಡಿ ಮನ್ಯಾಗ ಈಸಿಯಾಗಿ ಹೆಂಗೆ ಮಾಡ್ಬೋದು ಅಂತ ನೋಡಿದ್ರಲ್ಲ. ನೀವು ಇದನ್ನು ಮನ್ಯಾಗ ಒಂದ್ಸತಿ ಹಬ್ಬಕ್ಕಂತಾದರೂ ಇಲ್ಲ ಹಂಗೆ ತಿನ್ನಕ್ಕಂತಾದರೂ ಟ್ರೈ ಮಾಡಿರಿ. ಹೆಂಗೆ ಬಂತಂತ ಕಮೆಂಟ್ನಾಗ ಹೇಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಈ ಥರ ಹಬ್ಬದ ಮತ್ತು ಉತ್ತರ ಕರ್ನಾಟಕ ರೆಸಿಪೀಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.